ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 5ನೇ ತರಗತಿಯ 8ನೆಯ ಪದ್ಯಪಾಠ ಮೂಡಲ ಮನೆ, ರಚನೆ ಚಂದ್ರಶೇಖರ ಕಂಬಾರರು. ನಾವು ವಿವಿಧ ಜಾತಿಗಳಿಂದ ವಿವಿಧ ಮತಗಳಿಂದ ಬಂದಿರಬಹುದು. ಜಾತಿಗಳು ಎಂದಾಗ ಹಿಂದೂಗಳಲ್ಲೇ ಇರತಕ್ಕಂತಹ ಜಾತಿಗಳು, ಮತಗಳು ಎಂದಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹೀಗೆ ವಿವಿಧ ಮತಗಳಿಂದ ಬಂದಿರಬಹುದು. ಆದರೆ ಒಂದೇ ದೇಶದಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ, ಮೇಲು ಕೀಳುಗಳನ್ನು ಮರೆಯುತ್ತಾ, ಭಾರತ ಮಾತೆ ಎಂಬ ಒಂದೇ ತಾಯಿ ಮರದ ವಿಶಾಲ ಬಾಹುಗಳಡಿಯಲ್ಲಿ ಜೀವಿಸಬೇಕಾದ ಸತ್ಯವನ್ನು, ಅಗತ್ಯವನ್ನು ಪ್ರಸ್ತುತ ಕವನದಲ್ಲಿ ಕಂಡುಕೊಳ್ಳುತ್ತೇವೆ. ಇನ್ನು ಚಂದ್ರಶೇಖರ ಕಂಬಾರ ಅವರ ಬಗ್ಗೆ ಪರಿಚಯವನ್ನು ನೋಡೋಣ. ಡಾಕ್ಟರ್ ಚಂದ್ರಶೇಖರ ಕಂಬಾರರು ದಿನಾಂಕ 2/1/1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ, ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಮುಂತಾದವು ಇವರ ನಾಟಕಗಳು. ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದವು ಇವರ ಕಾದಂಬರಿಗಳಾಗಿವೆ. ಶ್ರೀಯುತರು 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಕೇಂದ್ರ ಸಾಹಿತ್ಯ ಸರ್ಕಾರದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಮೂಡಲ ಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯಪಾಠದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ನೋಡೋಣ. ಆಗಸಿ ಎಂದರೆ ಊರಿನ ಪ್ರವೇಶ ದ್ವಾರ, ಊರ ಹೆಬ್ಬಾಗಿಲು ಎಂದರ್ಥ. ಐತಿ ಎಂದರೆ ಇದೇ ಇರುವುದು ಎಂದರ್ಥ. ಇದೊಂದು ಗ್ರಾಮೀಣ ಭಾಷೆಯ ಪದ್ಯವಾಗಿರುವುದರಿಂದ ಪದಗಳು ಸಹ ಹಾಗೆಯೇ ಇವೆ. ಕರಗ ಎಂದರೆ ಒಂದು ಉತ್ಸವದ ಹೆಸರು. ತಲೆಯ ಮೇಲೆ ಕಲಶ ಹೊತ್ತುಕೊಂಡು ಕುಣಿಯುವ ಒಂದು ನೃತ್ಯವನ್ನು ಕರಗ ಎಂದು ಕರೆಯುತ್ತಾರೆ. ಕರುಳ ಬಳ್ಳಿ ಎಂದರೆ ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವ ಪದ. ಗೂಡಿನಾಗ ಅಂದರೆ ಗೂಡಿನಲ್ಲಿ, ಗೂಡಿನೊಳಗೆ ಎಂದು ಅರ್ಥ. ಜಡಿ ಎಂದರೆ ಜಡೆ, ಉದ್ದವಾದ ಕೂದಲ ರಾಶಿ, ಜಟೆ ಎಂಬ ಅರ್ಥವನ್ನು ಕೊಡುತ್ತದೆ. ಜಡಿ ಮುನಿ ಎಂದರೆ ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಸನ್ಯಾಸಿ. ಜೋತ ಬಾವಲಿ ಎಂದರೆ ರಾತ್ರಿಯ ಹೊತ್ತು ಸಂಚರಿಸುವ ಮರದ ರೆಂಬೆಗಳಲ್ಲಿ ನೇತಾಡುವ, ಹಾರುವ ಒಂದು ಪ್ರಾಣಿಯನ್ನು ಜೋತ ಬಾವಲಿ ಎಂದು ಕರೆಯುವುದು. ತಪ ಎಂದರೆ ತಪಸ್ಸು, ಧ್ಯಾನ. ತಳ ಎಂದರೆ ಕೆಳಭಾಗ, ಸಮತಟ್ಟಾದ ಪ್ರದೇಶ. ತೊಗಲು ಗೊಂಬೆಯಾಟ ಎಂದರೆ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಒಂದು ಆಟವನ್ನು ತೊಗಲು ಗೊಂಬೆಯಾಟ ಎಂದು ಕರೆಯುವುದು. ನಾವೂನು ಎಂದರೆ ನಾವು ಸಹ, ನಾವೆಲ್ಲರೂ ಎಂಬ ಅರ್ಥವನ್ನು ಕೊಡುತ್ತದೆ. ನೆತ್ತಿ ಎಂದರೆ ತಲೆಯ ಮಧ್ಯಭಾಗವನ್ನು ನತ್ತಿ ಎಂದು ಕರೆಯುತ್ತಾರೆ, ನೆತ್ತಿ ಎಂದು ಕರೆಯುತ್ತಾರೆ. ಮ್ಯಾಲ ಎಂದರೆ ಮೇಲೆ ಎಂದು. ಇದೊಂದು ಗ್ರಾಮ್ಯ ಪದ. ಮ್ಯಾಲ ಎನ್ನುವುದು ಮೇಲೆ ಎಂಬ ಅರ್ಥ. ಮೊಳಕೆ ಒಡಿ ಎಂದರೆ ಮೊಳಕೆ ಬರುವುದು, ಚಿಗುರುವುದು ಎಂದರ್ಥ. ಬಲಿತ ಎಂದರೆ ಬೆಳೆದ, ಶಕ್ತಿಯುತವಾದ, ಬಲಿಷ್ಠ ಎಂದರ್ಥ. ಬಳಗ ಪದದ ಅರ್ಥ ಗುಂಪು, ಬಂಧುಗಳ ಸಮೂಹ. ಇನ್ನು ಬಿಳಲ ಎಂದರೆ ಬಿಳಿಲು, ಮರದ ಕೊಂಬೆಗಳಿಂದ ನೇತಾಡುವ ಬಿಳಲು ಎಂದರ್ಥ. ಭಾಗ ಎಂದರೆ ಅಂಶ, ಒಂದು ಪಾಲು. ಭೂತ ಬೇತಾಳ ಎಂದರೆ ದೆವ್ವ, ಪಿಶಾಚಿ. ವಲಸಿಗ ಎಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದ ಕಡೆಗೆ ಹೋಗಿ ನೆಲೆಸುವುದನ್ನು ವಲಸಿಗ ಎಂದು ಕರೆಯುತ್ತಾರೆ. ಶಾಂತ ಚಿತ್ತ ಎಂದರೆ ಶಾಂತ ಮನಸ್ಸು, ತೃಪ್ತ ಮನಸ್ಸು ಎಂದರ್ಥ. ಹರವು ಎಂದರೆ ಹರಡು, ವಿಸ್ತರಿಸು, ಕೆದರು ಎಂಬ ಅರ್ಥವನ್ನು ಕೊಡುತ್ತದೆ. ಅಸರ ಎಂದರೆ ಹಸಿರು ಎಂಬ ಅರ್ಥವನ್ನು ನೀಡುತ್ತದೆ. ಇದಾಗಿದೆ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಅಥವಾ ಹೊಸ ಪದಗಳು. ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ನಮ್ಮೂರಾಗ ಸ್ಯಾಗಾಲಾದ ಮರ ಬೆಳೆದು ಆದಿ ಬೀದೆಲ್ಲ ತಂಪು ನೆರಳ, ಆದಿ ಬೀದೆಲ್ಲ ತಂಪು ನೆರಳ, ನೆತ್ತಿಗೂದಲ ಹರಬಿ ತಪವ ಮಾಡೋ ನ್ಯಾರ, ನೆತ್ತಿಗೂದಲ ಹರಬಿ ತಪವ ಮಾಡೋ ನ್ಯಾರ, ನೆತ್ತಿಗೂದಲ ಹರಬಿ ತಪವ ಮಾಡೋ ನ್ಯಾರ, ಜಡಿಮುನಿಯ ಜಡಿಯ ಹಂಗ ಬೀಳಲ, ಜಡಿಮುನಿಯ ಜಡಿಯ ಹಂಗ ಬೀಳಲ,
ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವ, ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ, ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ. ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ, ಮಲಗ್ಯಾವು ಮರಿ ಹಕ್ಕಿ ಗೂಡಿನಾಗ, ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗೆ ಬನ್ನಿರಿ, ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ, ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ, ಐತಿ ಜಾಗ ಬಳಗ ಬನ್ನಿರಿ ನೀವು ನಂಬಳಗ, ಬನ್ನಿರಿ ನೀವು ನಂಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರುತ್ತವ ಬೇರಿಗೆ, ಹಸಿರು ಚಿಗುರುತ್ತವ ಬೇರಿಗೆ, ಹಸಿರು ಚಿಗುರುತ್ತವ ಬೇರಿಗೆ ಮೊಳಕೆ ಒಡಿತವ, ಹಸಿರು ಬೇರಿಗೆ ಮೊಳಕೆ ಒಡಿತವ. ಭೂತ ಬೇತಾಳ ಜೋತವ ಬಲಿ ಮ್ಯಾಲ ಕೂಗುತ್ತವ ಮರದಾಗ, ಕೂಗುತ್ತವ ಮರದಾಗ, ಮರದಾಗ ಕರಗ ಕುಣಿತಾವ. ಮರದ ಎಲೆ ನೆರಳ ಮನೆಯ ಗೋಡೆ ಮ್ಯಾಲ ಹಾಡತವ ಆಟ ಮೂಡ್ಯಾವ, ಆಡತವ ಆಟ ಮೂಡ್ಯಾವ ತೊಗಲ ಗೊಂಬಿಯಾಟ. ಕರುಳ ಬಳ್ಳಿಯ ಕತೆ ಹೇಳ್ತಾವ, ಕರುಳ ಬಳ್ಳಿಯ ಕತೆ ಹೇಳ್ತಾವ. ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ, ನೋಡ್ರಿ ನೀ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ, ಹಾದಿ ಬೀದೆಲ್ಲ ತಂಪು ನೆರಳ. ನೆತ್ತಿ ಕೂದಲ ಹರಿವಿ ತಪವ ಮಾಡೋ ನ್ಯಾರ, ನೆತ್ತಿ ಕೂದಲ ಹರಿವಿ ತಪವ ಮಾಡೋ ನಾರ. ಜಡಿ ಮುನಿಯ ಜಡಿಯ ಹಾಂಗ ಬೀಳಲ, ಜಡಿ ಮುನಿಯ ಜಡಿಯ ಹಾಂಗ ಬೀಳಲ. ಇನ್ನು ಪದ್ಯದ ಸಾರಾಂಶ ಎಂದರೆ, ನಮ್ಮೂರಿನ ಹೆಬ್ಬಾಗಿಲಿನ ಸಮೀಪ ಒಂದು ದೊಡ್ಡ ಆಲದ ಮರವು ಬೆಳೆದು ಹಾದಿ ಬೀದಿಯಲ್ಲಿ ಹೋಗುವ ಜನರಿಗೆ ತಂಪಾದ ನೆರಳನ್ನು ಕೊಡುತ್ತಿದೆ. ಬಹಳ ವಿಶಾಲವಾದ ಮರ ಅದು. ಅದರ ಬಿಳಲುಗಳು ತನ್ನ ನೆತ್ತಿಯ ಕೂದಲನ್ನೆಲ್ಲ ಹರಡಿಕೊಂಡು ತಪೋಮುನಿಯ ಜಡಿಯಂತೆ ಕಾಣುತ್ತದೆ. ಈ ಅಗಾಧವಾದ ವೃಕ್ಷದ ರೆಂಬೆ ಕೊಂಬೆಗಳ ನಡುವೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿಕೊಂಡಿವೆ. ಆ ಗೂಡಿನೊಳಗೆ ಮರಿ ಹಕ್ಕಿಗಳು ಹಾಯಾಗಿ ಮಲಗಿವೆ. ಈ ಗೂಡುಗಳು ಬೇರೆ ಕಡೆಯಿಂದ ಬರುವ ವಲಸಿಗ ಹಕ್ಕಿಗಳಿಗೂ ಕೂಡ ಆಶ್ರಯವನ್ನು ನೀಡುತ್ತವೆ. ಬನ್ನಿ ಬನ್ನಿ ನೀವೆಲ್ಲ ನಮ್ಮ ಬಳಗವೇ ಎಂದು ಹಾರ್ದಿಕವಾಗಿ ಸ್ವಾಗತಿಸುತ್ತವೆ. ಹಳೆಯ ಬಾವಿಯ ತಳದಲ್ಲಿರುವ ತೇವಾಂಶದಿಂದಲೇ ಹಸಿರು ಚಿಗುರುತ್ತದೆ. ಬೇರು ಮೊಳಕೆ ಒಡೆದು ಹೊಸ ಸಸಿಯನ್ನು ಕೊಡುತ್ತದೆ. ಭೂತ ದೆವ್ವ ಪಿಶಾಚಿಗಳು ಬಾವಲಿಗಳು ಕೂಗುತ್ತಿರುತ್ತವೆ. ಈ ಮರದಲ್ಲಿ ಎಲ್ಲವೂ ಸಂತೋಷವಾಗಿ ಕೂಗಿ ಕರಗ ಕುಣಿಯುತ್ತವೆ. ಮನೆಯ ಗೋಡೆಯ ಮೇಲೆ ಮರದ ನೆರಳು ಕಪ್ಪು ಬೆಳಕಿನ ಆಟ ಆಡುತ್ತದೆ. ಕರಳು ಬಳ್ಳಿಯ ಆಟವನ್ನು ತೊಗಲು ಗೊಂಬೆಯ ಆಟದ ಮೂಲಕ ಹೇಳುತ್ತದೆ. ಇವೆಲ್ಲವನ್ನ ನಾವು ಶಾಂತಚಿತ್ತರಾಗಿ ನೋಡಿ ಆನಂದಿಸಬೇಕು. ನಾವು ಸಹ ಇದರ ಭಾಗ ಎಂಬುದನ್ನು ಮರೆಯಬಾರದು ಎಂಬುದಾಗಿ ಚಂದ್ರಶೇಖರ ಕಂಬಾರರು ಪ್ರಕೃತಿಯ ಸೊಬಗನ್ನು ತಮ್ಮ ಮನೆಯ ಮುಂದಿನ ಮರದ ವಿವರಣೆಯನ್ನು ಕೊಡುವುದರ ಮೂಲಕ ನೀಡುತ್ತಿದ್ದಾರೆ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ 1, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಉತ್ತರ, ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ. ಪ್ರಶ್ನೆ 2, ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ. 3ನೇದು, ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಉತ್ತರ, ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿಗಳು ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಮರದಲ್ಲಿ ಭೂತ ಬೇತಾಳ ಜೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತವೆ. ಇನ್ನು ಪ್ರಶ್ನೆ 5, ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಉತ್ತರ, ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ. ಪ್ರಶ್ನೆ 6, ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ. ಇದಾಗಿದೆ ಪದ್ಯಭಾಗದ ಸಾರಾಂಶದೊಂದಿಗೆ ಪ್ರಶ್ನೋತ್ತರಗಳು, ಪದಗಳ ಅರ್ಥ, ಕವಿಯ ಪರಿಚಯ ಹಾಗೂ ಪದ್ಯವನ್ನು ಓದುವ ವಿಧಾನ.
ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.